ನನ್ನ ಅಕ್ಕನ ಮಗಳು. ಮತ್ತೆ ಅವಳು ಎಲ್ಲಿರಬೇಕು? ನನ್ನ ಅಕ್ಕನ ಜೊತೆನೇ ಇರಬೇಕು. ಅದಕ್ಕೂ ನಾನು ನಿಮ್ಮ ಮನೆಗೆ ಸೊಸೆ ಆಗೋದಕ್ಕೂ ಏನು ಸಂಬಂಧ? ಸಂಬಂಧ ಇದೆ ಚಾಂದಿನಿ. ಸಿಹಿ ನಿಮ್ಮ ಮನೇಲಿ ಇದ್ದಾಳೆ ಅಂತ ಅಂದಮೇಲೆ ಅವಳನ್ನ ನೋಡೋದಕ್ಕೆ ರಾಮ ಬಂದೇ ಬರ್ತಾನಲ್ವಾ? ಸೀತನ್ನ ಪ್ರೀತಿಸಿ ಮದುವೆ ಆಗೋದಕ್ಕೂ ಮುಂಚೆ ಸಿಹಿಗೆ ಕ್ಲೋಸ್ ಆಗಿ ಫ್ರೆಂಡ್ ಆಗಿ ಆಮೇಲೆ ಅಪ್ಪ ಆದವನು. ಆ ಬಾಂಡ್ ಅಷ್ಟು ಈಸಿಯಾಗಿ ಸತ್ತೋಗಲ್ಲ. ಸಿಹಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಬಂದಾಗ ರಾಮ ನಿನ್ನ ಜೊತೆನೂ ಟೈಮ್ ಸ್ಪೆಂಡ್ ಮಾಡ್ಬೋದಲ್ಲ? ಸೊ ಅರ್ಥ ಆಯ್ತಲ್ಲ? ಈ ಆಪರ್ಚುನಿಟಿನ ನೀ ಹೇಗೆ ಯೂಸ್ ಮಾಡ್ಕೋತೀಯ ಅದು ನಿನಗೆ ಬಿಟ್ಟಿದ್ದು. ನಾಟ್ ಅ ಬ್ಯಾಡ್ ಐಡಿಯಾ ಚಿಕ್ಕಿ. ನನಗೆ ರಾಮ್ ಬೇಕು, ರಾಮ್ಗೆ ಸಿಹಿ ಬೇಕು. ಸೊ ಸಿಹಿ ಇಲ್ಲಿರಲೇಬೇಕು. ಅವಾಗ ರಾಮ್ ಇಲ್ಲಿಗೆ ಬಂದೇ ಬರ್ತಾನೆ. ದಿಸ್ ಇಸ್ ರಿಯಲಿ ಅ ಗ್ರೇಟ್ ಐಡಿಯಾ. ಥ್ಯಾಂಕ್ ಯು ಚಿಕ್ಕಿ. ಭಾರ್ಗೋ, ಏನು ಮಾಡಕ್ಕೆ ಹೊರಟಿದ್ಯಾ ಭಾರ್ಗೋ ನೀನು? ನಮ್ಮ ಗ್ರೇಟ್ ವಾಣಿ ಅಕ್ಕ ರಾಮನಿಗೆ ಸೇರಬೇಕಾಗಿರೋ ಆಸ್ತಿನೆಲ್ಲ ವಿಲ್ಲಲ್ಲಿ ಬರೆದಿಟ್ಬಿಟ್ಟು ಹೋಗಿದ್ದಾಳಲ್ಲ. ಆ ಆಸ್ತಿ ಎಲ್ಲ ರಾಮನ ಹೆಂಡತಿಗೆ ಮಕ್ಕಳಿಗೆ ಮಾತ್ರ ಸೇರೋದು ಅಂತ. ಇನ್ನು ನಮ್ಮ ಸೀತಾ ಮಾತೆ ಪೆಕ್ಯೂಲಿಯರ್ ಹೆಂಗಸು. ಅವಳಿಗೆ ಈ ಆಸ್ತಿ ಅಂತಸ್ತು ಮ್ಯಾಟ್ರೇ ಆಗಲ್ಲ. ಆದರೆ ಚಾಂದಿನಿ ಹಾಗಲ್ವಲ್ಲ. ದುಡ್ಡು ಅಂತಂದರೆ ಹೇಗೆ ಬೇಕಾದರೂ ಕುಣಿತಾಳೆ. ಅವಳನ್ನ ಈಸಿಯಾಗಿ ಕುಣಿಸ್ಬೋದು. ಅದಕ್ಕೆ ಅವಳು ಈ ಮನೆಗೆ ಸೊಸೆ ಆದ್ಲು ಅಂತಂದರೆ ನಮ್ಮ ರಾಮನ ಆಸ್ತಿನ ನಾವು ಈಸಿಯಾಗಿ ಪಡ್ಕೋಬೋದು. ಸೂಪರ್ ಭಾರ್ಗೋ, ಇದು ಆ್ಯಕ್ಚುಲಿ ಸೂಪರ್ ಓವರ್ಗೋಗೋ ಮ್ಯಾಚ್. ಕೇಳದೆ ಮನೆ ಬಿಟ್ಟು ಹೋಗಿರೋರಿಗೆ ಹಿಂದೆ ಬಿದ್ದು ಕಾಲ್ ಮಾಡೋ ಅವಶ್ಯಕತೆ ಇಲ್ಲ. ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಎಲ್ಲಿ ಹೋಗಿದಾರೋ ಏನು ಮಾಡ್ತಾರೋ ಮಾಡಲಿ, ನಾನು ನೋಡ್ತೀನಿ. ಇದು ಯಾವುದೂ ಆಗ್ಬಾರ್ದಿತ್ತು ಮಾವಯ್ಯ. ಅದು ನಿಮ್ಮ ಆರೋಗ್ಯ ಬೇರೆ ಸರಿ ಇಲ್ಲ. ಈ ಹೊತ್ತಲ್ಲಿ ಇಂಥ ಅನಾಹುತಗಳು ಏನಾದರೂ ಹೆಚ್ಚು ಕಮ್ಮಿ ಆದರೆ ಮೊಮ್ಮಗನ ಸಂಸಾರ ಸುಖವಾಗಿರುತ್ತೆ ಅಂತ ಅಂದ್ಕೊಂಡು ಬೆಚ್ಚಿದ ಹುಡುಗಿನ ಸೊಸೆಯಾಗಿ ಮನೆಗೆ ತಂದ್ಕೊಂಡೆ. ಅವಳು ಹೀಗೆ ನಮ್ಮನ್ನೆಲ್ಲ ಇಕ್ಕಟ್ಟಿಗೆ ಸಿಕ್ಸ್ತಾಳೆ ಅಂತ ನನಗೆ ಗೊತ್ತಿರಲಿಲ್ಲ. ಮಾವಯ್ಯ, ಅಪ್ಪ ಬಂದ ಅನ್ಸುತ್ತೆ. ಇರೋದು ಇಲ್ಲ ಶ್ಯಾಮ್. ಅಂದ್ರೆ ರಾಮ್ ನಿನ್ ದಾರಿ ತಪ್ಪಿಸಿದಾನೆ ಅಂತ ನನ್ಗನ್ಸತ್ತೆ. ನೀನ್ ಆ ಮಗು ವಿಷಯ ಅವನಿಗೆ ಹೇಳಿದ ತಕ್ಷಣ ಥಟ್ ಅಂತ ಮಗುನ್ ಹುಡುಕ್ ಕೊಡ್ತೀನಿ ಅಂತ ಹೇಳ್ಬಿಟ್ಟ. ಅವನದನ್ನ ಅಷ್ಟು ಸೀರಿಯಸ್ ಆಗಿ ಹೇಳಿರ್ಲಿಲ್ಲ ಅನ್ಸತ್ತೆ. ಏನೋ ದೊಡ್ಡದಾಗ ಹೆಲ್ಪ್ ಮಾಡೋಂತರ ಮಗುನ್ ಹುಡ್ಕಣ ಅಂತ ಕಾಲ ತಳ್ಬೇಕು ಅನ್ಕೊಂಡಿದ್ದೇನೋ. ಕೊನೆಗೆ ಒಂದಿನ ಬಂದು ನಿಮ್ ಮಗು ಸಿಗೋದೇ ಇಲ್ಲ ಅಂತ ಹೇಳ್ಬಿಟ್ರೆ ನಾವು ಸುಮ್ಮನೆ ಆಗ್ಬಿಡ್ತೀವಿ ಅನ್ಕೊಂಡಿರ್ಬೇಕು. ಅದೇ ಯಾವಾಗ ಅವನ ಜೊತೆ ಇರೋದೇ ನಮ್ಮ ಮಗು ಅಂತ ಗೊತ್ತಾಯ್ತೋ ಇವಾಗ ಕೈ ಕೊಡ್ತಾ ಇದ್ದಾನೆ ಅಷ್ಟೇ. ರಾಮ್ ಅಲ್ಲ, ಆ ಸೀತಾನೇ ಇದನ್ನೆಲ್ಲ ಮಾಡ್ತಿರ್ತಾಳೆ. ರಾಮ್ ಹೋಗಿ ಅವಳ ಹತ್ರ ಮಗು ಬಗ್ಗೆ ನಿಮ್ ಬಗ್ಗೆ ಹೇಳಿದ ತಕ್ಷಣ ಅವಳಿಗೆ ಕ್ಲಾರಿಟಿ ಸಿಕ್ಕಿರುತ್ತೆ, ನೀವು ಹುಡುಕ್ತಾ ಇರೋದು ಸಿಹಿನೇ ಅಂತ. ಸೊ ಇಷ್ಟೆಲ್ಲ ಮಾಡ್ತಿದ್ದಾಳೆ. ಅಲ್ಲ, ಇಷ್ಟು ವರ್ಷ ತನಕ ಆ ಮಗುಗೆ ಬಯೋಲಾಜಿಕಲ್ ಪೇರೆಂಟ್ಸ್ ಇದ್ದಾರೆ ಅನ್ನೋದನ್ನ ಮುಚ್ಚಿಟ್ಟಿರೋಳಗೆ ಇಷ್ಟು ಮಾಡೋದೇನು ದೊಡ್ಡ ವಿಷಯ ಆಗಲ್ಲ ಅಲ್ವಾ?
ಎಸ್ ಬೇಬಿ, ಆ ಸೀತಾ ತುಂಬಾನೇ ಕ್ಲೆವರ್ ಲೇಡಿ. ಅಲ್ಲ ಶ್ಯಾಮ್, ನೆನ್ನೆ ಏನೋ ದೊಡ್ಡದಾಗಿ ಕಾನೂನೇ ಮಾತಾಡುತ್ತೆ, ನಮ್ಮ ಮಗು ನಮ್ಮ ಕೈ ಸೇರುತ್ತೆ ಅಂತೆಲ್ಲ ಹೇಳ್ತಿದ್ದೆ. ನೋಟಿಸ್ಗೆ ಒಂದು ರೆಸ್ಪಾನ್ಸ್ ಕೂಡ ಬಂದಿಲ್ಲ ಅವ್ರ ಕಡೆಯಿಂದ. ಹೀಗೆ ಆದ್ರೆ ನಾವ್ ಹೇಗ್ ಸಿಹಿನ್ ಕರ್ಕೊಂಡ್ ಬರೋದು? ಶಾಲು, ಸಿಹಿ ನಿನ್ ಮಗಳು. ನೀನ್ ಯಾವ ನೋಟಿಸ್ ಕೊಡ್ಬೇಕಾಗಿಲ್ಲ, ಯಾವ ಕೋರ್ಟ್ಗೂ ಹೋಗ್ಬೇಕಾಗಿಲ್ಲ. ಡೈರೆಕ್ಟ್ ಆಗಿ ಹೋಗಿ ಸಿಹಿನ ಕರ್ಕೊಂಡ್ ಬರ್ತಾ ಇರು. ಯು ಹ್ಯಾವ್ ಆಲ್ ದಿ ರೈಟ್ಸ್. ಹೌದು ಶ್ಯಾಮ್, ಸಿಹಿನ ಕರ್ಕೊಂಡ್ ಬರೋಣ ಬಾ. ಇಷ್ಟು ದಿನ ನಮ್ಮ ಮಗು ನೋಡಿರ್ಲಿಲ್ಲ, ಎಲ್ಲಿದೆ ಅಂತಾನೂ ಗೊತ್ತಿರ್ಲಿಲ್ಲ. ಆದ್ರೆ ಈಗ ಸಿಹಿನೇ ನಮ್ಮ ಮಗಳು ಅಂತ ಗೊತ್ತಾದ್ಮೇಲೆ ಆ ಮನಿಬಲ್ ಟು ವೇಟ್. ನಂಗೆ ನನ್ನ ಮಗಳು ಬೇಕು ಶ್ಯಾಮ್. ಶಾಲು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಬಟ್ ವಿ ಹ್ಯಾವ್ ಟು ವೇಟ್. ಈಗಷ್ಟೇ ನೋಟಿಸ್ ಹೋಗಿರುತ್ತೆ. ಒಂದು 24 hours ಆದ್ರೂ ನಾವು ಕಾಯಲೇಬೇಕು. ಅದಾದ್ಮೇಲೆ ಅವ್ರ ಕಡೆಯಿಂದ ಏನು ರೆಸ್ಪಾನ್ಸ್ ಬಂದಿಲ್ಲ ಅಂದ್ರೆ ಸೀದಾ ಹೋಗಿ ಕರ್ಕೊಂಡ್ ಬರ್ತಾ ಇರೋದು ಅಷ್ಟೇ. ರಿಯಲಿ? ಎಸ್ ಶಾಲು, ನೋ ಡೌಟ್. ಜೀಜು, ಅವ್ರಿಗೆ ನೋಟಿಸ್ಗೆಲ್ಲ ರೆಸ್ಪಾಂಡ್ ಮಾಡ್ತಾರೆ ಅಂತ ನಿಮ್ಗೆ ಇನ್ನೂ ಅನ್ನಿಸ್ತಿದ್ಯಾ? ನೋ ವೇ. ಅವ್ರು ರೆಸ್ಪಾಂಡ್ ಮಾಡೋದಿರ್ಲಿ, ಆ ನೋಟಿಸ್ ನಮಗೆ ಸಿಕ್ಕೇ ಇಲ್ಲ, ನಾವು ನೋಡೇ ಇಲ್ಲ ಅನ್ನೋ ತರ ಆಡ್ತಾರೆ. ಐ ಬೆಟ್. ಆದ್ರೆ ಅವರು ಆ ರೀತಿ ಮಾಡಕ್ಕಾಗಲ್ಲ ಚಾಂದಿನಿ. ಬಟ್ ಸೀತಾ ಇಸ್ ಕೇಪಬಲ್ ಆಫ್ ಡೂಯಿಂಗ್ ದಟ್. ನಾನು ತುಂಬಾ ಇನ್ನೋಸೆಂಟ್, ನನ್ನ ಮಹಾ ಸಂಭಾವಿತೆ ಅಂತ ಪೋಸ್ಟ್ ಕೊಡೋದ್ರಲ್ಲಿ ಅವಳು ಎಕ್ಸ್ಪರ್ಟ್.